ಸ್ಕೂಲ್ ಅಂತ ಹೇಳಿದ್ರೆ ಪೇರೆಂಟ್, ಸ್ಕೂಲು, ಟೀಚರ್ ಮೂರನ್ನು ಇಟ್ಕೊಂಡ್ರೆ ಸ್ಟೂಡೆಂಟ್ಸ್ನ ಜನರಲ್ಲಾಗಿ ಏನು ಮಾಡ್ತಾರೆ, ನನ್ನ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ದಿನ ಮನೇಲಿ ಹೋಮ್ವರ್ಕ್ ಮಾಡ್ತಾನೆ, ಓದ್ತಾನೆ, ಮಾರ್ಕ್ಸ್ ಸ್ಕೋರ್ ಮಾಡಿದೆ, ಇಷ್ಟೇ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಪೇರೆಂಟ್ದು ಮೂಲ ಆಶೆ ಇಷ್ಟೇ ಆಗಿದೆ. ಸೊ ಇದರಿಂದ ಏನು ಔಟ್ಪುಟ್ ಬರ್ತಾ ಇದೆ ಅಂತೇಳಿ ಯಾರು ಯೋಚನೆ ಮಾಡ್ತಾರೆ. ಜಗತ್ತೇ ಇಷ್ಟೆಲ್ಲ ಫಾಸ್ಟಾಗಿ ಅಪ್ಗ್ರೇಡ್ ಆಗ್ತಾಯಿದೆ, ಅಪ್ಡೇಟ್ ಆಗ್ತಾಯಿದೆ. ಸೊ ನಮ್ಮ ಎಜುಕೇಷನ್ ಸಿಸ್ಟಮ್ ಅಪ್ಡೇಟ್ ಅಪ್ಗ್ರೇಡ್ ಆಗಬಾರ್ದಾ? ಹಳೇ ಕಾಲದ ಎಜುಕೇಷನ್ನ ನಾವು ಈಗಲೂ ಕೊಟ್ಟರೆ ಇವತ್ತಿನ ಜಾಬನ್ನು ಅವರು ಸರ್ವೈವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ಆಗಲ್ಲ ಅದು. ಸೊ ಅದಕ್ಕೆ ಏನಾದ್ರು ಒಂದು ಚೇಂಜ್ ಮಾಡಬೇಕು, ಬದಲಾವಣೆಯನ್ನು ತರಬೇಕು ಅಂಥೇಳಿ ನನ್ನ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಎರಡನ್ನು ಇಂಟಿಗ್ರೇಟ್ ಮಾಡೋಣ. ಒಂದು ಟೆಕ್ನಾಲಜಿ, ಇನ್ನೊಂದು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ನ ಇಂಟಿಗ್ರೇಟ್ ಮಾಡಿ ಸ್ಕಿಲ್ ಓರಿಯೆಂಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ನ ಕೊಡೋಣ ಅಂಥೇಳಿ ತಿಳ್ಕೊಂಡು. ಸೊ ಇಂಥ ಒಂದು ನಾಲೆಡ್ಜನ್ನು ನಾವು ಟ್ರಿಗರ್ ಮಾಡಿಬಿಟ್ಬಿಟ್ರೆ ಅವನು ಎಂಥ ಸಿಚುವೇಶನ್ ಇದ್ರೂ ಅದನ್ನ ಹ್ಯಾಂಡಲ್ ಮಾಡ್ತಾನೆ, ಸಕ್ಸಸ್ಫುಲ್ಲಾಗಿ ಬರುತ್ತೆ. ಸೊ ಇಂಥ ಒಂದು ಎಜುಕೇಷನ್ನ ಕೊಡಬೇಕು ಅಂತೇಳಿ ನಾನು ಮಾಡ್ತೀನಿ. ನನ್ನ ಹೆಸರು ಮಧುಸೂದನ್ ಅಂತ ಹೇಳಿ. ನಾನು ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮೂಲತಃ ಒಂದು ಹಳ್ಳಿ ಶಾಲೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದವನು. ಸೊ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಅಂದರೆ KR ನಗರಲ್ಲಿ ನಾನು ಕೆಲಸ ಮಾಡಿದ್ದೆ. ಬಟ್ ಇಲ್ಲಿ ಸಿಟಿಗೆ ಬಂದಾಗ ನಮಗೊಂಥರ ಆಶ್ಚರ್ಯನೂ ಆಗ್ತಾಯಿತ್ತು, ಖುಷಿನೂ ಆಗ್ತಾಯಿತ್ತು, ಬಟ್ ಒಂದು ಭಯನೂ ಇತ್ತು. ಸಿಟಿ ಸ್ಕೂಲ್ ಅಲ್ವಾ, ಹೇಗಿರುತ್ತೆ ಅಂಥೇಳಿ. ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಇದು ಏನು ಎಕ್ಸಾಕ್ಟ್ ವಾಸ್ತವ ಚಿತ್ರಣ ಏನು ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಹೆಸರಿಗೆ ಸಿಟಿ ಆದ್ರೂ ಇಲ್ಲಿ ಸಿಟಿ ಮಕ್ಕಳು ಬರಲ್ಲ. ಇಲ್ಲಿಗೆ ಬರುವಂಥ ಮಕ್ಕಳು ಯಾರು? ಸೊ ಪೋಷಕರು ವಲಸೆ ಬಂದಿರ್ತಾರಲ್ಲ ಕೆಲಸಕ್ಕೆ, ಸೊ ಕಾರ್ಮಿಕರ ಮಕ್ಕಳು ಮಾತ್ರ ಇಲ್ಲಿಗೆ ಬರುವಂಥ ಒಂದು ಶಾಲೆಗಳು ಇಲ್ಲಿ. ಹಲೋ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ಮಕ್ಕಳದು ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಮೆಜಾರಿಟಿ ಎಲ್ಲ ಫಸ್ಟ್ ಜನ್ರೇಷನ್ ಲರ್ನರ್ಸ್. ಸೊ ನಾವು ಶಾಲೆಯಲ್ಲಿ ಏನು ಹೇಳ್ಕೊಡ್ತೀವಿ ಅದು ಮಾತ್ರ ಮಕ್ಕಳಲ್ಲಿ ಉಳ್ಕೊಳ್ತೀವಿ ವಿನಃ ಇವನ್ ಸ್ಕೂಲಿಂದ ಮನೆಗೆ ಹೋದ ಮಕ್ಕಳು ಎಷ್ಟೋ ಜನ ಯೂನಿಫಾರ್ಮು ಚೇಂಜ್ ಮಾಡೋಷ್ಟು ಮಕ್ಕಳಿಗೆ ವ್ಯವಧಾನ ಇರಲ್ಲ. ಸೊ ಆ ಥರ ಒಂದು ಕಂಡೀಷನ್ನ ಬಂದು ನೋಡಿದಾಗ ನನಗೆ ಅದೊಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಅಂತ ಅನ್ನಿಸ್ತು. ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ನಿರಂತರವಾಗಿ ಶಾಲೆ ಕರೆತರದೇ ಒಂದು ದೊಡ್ಡ ಸವಾಲು. ಪ್ರೈವೇಟ್ ಸ್ಕೂಲಲ್ಲಿ ಏನಿಲ್ಲ, ಒಂದು ಜಸ್ಟ್ ಒಂದು ಸರ್ಕ್ಯುಲರ್ನ ಮೆಸೇಜ್ ಪಾಸ್ ಮಾಡಿಬಿಟ್ರೆ ಸಾಕು, ಇಂಥ ಡೇಟಿಗೆ ಸ್ಕೂಲ್ ರಿಓಪನ್ ಆಗುತ್ತೆ, ಸ್ಕೂಲ್ ರಜಾ ಆದಮೇಲೆ ಅಂತ ಹೇಳಿದ್ರೆ ಬೈ ಹುಕ್ ಆರ್ ಕ್ರುಕ್ ಮಕ್ಕಳು ಎಲ್ಲಿದ್ರೂ ಪೇರೆಂಟ್ಸ್ನ ಹಠ ಮಾಡಿ ಕರ್ಕೊಂಡು ಬಂದು ಶಾಲೆಗೆ ಬಿಟ್ಬಿಟ್ಟು ಹೋಗ್ತಾರೆ. ಸೊ ನಮ್ಮಲ್ಲಿ ಹಾಗಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಶಾಲೆಗೆ ತರಬೇಕಾದ್ರೆ ಒಂದು ದೊಡ್ಡ ಸವಾಲೇ ಅನ್ನೋದನ್ನ ನಾನಿಲ್ಲಿ ಅರ್ಥ ಮಾಡಿಕೊಂಡೆ. ಸೊ ಕಟ್ಟ ಕಡೆಯ ವಿದ್ಯಾರ್ಥಿಗೂ ಸಹ ವರ್ಲ್ಡಲ್ಲಿ ಬೆಸ್ಟ್ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿ ಒಂದು ಜರ್ನಿನ ಶುರು ಮಾಡಿದೆ. So here the major difference and the facilities are you don't have electricity in this one. ಎರಡು ಕಾನ್ಸೆಪ್ಟನ್ನ ಮೇಜರಾಗಿ ನಾನಿಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಶುರು ಮಾಡಿದೆ. ಒಂದು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಇನ್ನೊಂದು ಸ್ಟೆಮ್ ಎಜುಕೇಷನ್ ಅಂಥೇಳಿ. ಎರಡನ್ನೂ ಇಟ್ಕೊಂಡು ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಚಾಲೆಂಜಸ್ಸು ಸಹ ಇತ್ತು. ಈ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗಲ್ಲಿ ಏನಾಗುತ್ತೆ ಅನ್ನೋದಾದರೆ, ಈಗ ನಾನು ಮ್ಯಾಥ್ಸ್ ಚಾಪ್ಟರ್ಸ್ನ ಮಾಡಬೇಕಾಗತ್ತೆ ಅಥವಾ ಸೈನ್ಸ್ ಮಾಡಬೇಕಾಗತ್ತೆ. ಸೊ ಅದನ್ನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ನ ಮಕ್ಕಳಿಗೆ ತಲುಪಿಸ್ಬೇಕು ಅಂಥೇಳಿ ಪ್ಲ್ಯಾನ್ನ ಮಾಡಿ, ಈಗ ನಮ್ಮಲ್ಲಿ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗಲ್ಲಿ ನನಗೆ ಕಾರ್ಪೆಂಟ್ರಿ ಇದೆ, ಪ್ಲಂಬಿಂಗ್ ಕೆಲಸ ಮಾಡ್ತೀವಿ, ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀವಿ, ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡ್ತೀವಿ. ಇಷ್ಟೂ ಕೆಲಸಗಳಲ್ಲಿ ನಮ್ಮದು ಲರ್ನಿಂಗ್ ಔಟ್ಕಮ್ಸ್ ಅಂತ ಏನು ಕರಿತೀವಿ. ಈಗ ಒಂದು ಪಾಠ ಮಾಡಿದ್ರೆ ಅದರಲ್ಲಿ ಮಗು ಇಷ್ಟನ್ನು ಕಲಿಬೇಕು ಅಂಥೇಳಿ LOSನ ಮಾಡಿರ್ತಾರೆ, ಲರ್ನಿಂಗ್ ಔಟ್ಕಮ್ಸ್. ಆ ಲರ್ನಿಂಗ್ ಔಟ್ಕಮ್ಸನ್ನು ಮಕ್ಳಿಗೆ ಮನಸ್ಸಿಗೆ ಗೊತ್ತಾಗದೇ ಇರೋ ಥರ ಏನು ಮಾಡ್ತೀವಿ, ಈ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ವರ್ಕ್ ಸ್ಪೇಸಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಿಸಿ ಹೇಳ್ಕೊಡೋವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. Sodium metal 9 put it in ಈ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ದು ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಗುಗೆ ತನ್ನ ಸರೌಂಡಿಂಗ್ಸಲ್ಲಾಗಿರ್ಬೋದು, ತನಗೆ ಆಗಿರ್ಬೋದು, ತನ್ನ ಫ್ಯಾಮಿಲಿಲಾಗಿರ್ಬೋದು, ಏನೇ ಪ್ರಾಬ್ಲಮ್ ಬಂದ್ರೂ ಇಲ್ಲಿ ಬಂದು ಅದಕ್ಕೆ ಸಾಲ್ಯೂಷನ್ನ ಕಂಡುಹಿಡ್ಕೊಂಡು ಹೋಗೋವಂಥ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂಥೇಳಿ. ಚೆನ್ನಾಗಿ ಡ್ರಾಮಾ ಮಾಡ್ತೀರಿ. ಈಗ ಈ ಟೆಕ್ನಾಲಜಿನ ತೊಗೊಂಡಾಗ ಏನು ಟೆಕ್ನಾಲಜಿನ ಕೊಡೋಣ? ಸೊ ನಿಮಗೆಲ್ಲ ಗೊತ್ತಿರ್ಬೋದು, NEP 2020ಯಲ್ಲಿ ಸ್ಟೆಮ್ ಎಜುಕೇಷನ್ನ ಪ್ರೈಮರಿ ಹಂತದಿಂದಲೇ ಕೊಡಬೇಕು ಅಂತೇಳಿ ಆಲ್ರೆಡಿ ಸರ್ಕಾರ ಡಿಸೈಡ್ ಮಾಡಿತ್ತು.
ಈ ಸ್ಟೆಮ್ ಅಂದ್ರೇನು, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ಅದರಲ್ಲಿ ಏನನ್ನು ಹೇಳ್ಕೊಡ್ಬೋದು ಪ್ರೈಮರಿಗೆ? ವರ್ಲ್ಡ್ಸ್ ಬೆಸ್ಟ್ ಟೆಕ್ನಾಲಜಿಯನ್ನು ಇಂಟಿಗ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು. ಈಗ ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತು ಮೈಸೂರಲ್ಲಿರುವಂಥ ಒಂದು ಸಿಂಪಲ್ ಟೆಕ್ನಾಲಜಿನ ನಾನು ಏನಾದ್ರು ಹೇಳಿಕೊಟ್ರೆ, ಅವ್ರು ಬ್ಯಾಂಗ್ಳೂರ್ಗೆ ಹೋದರೆ ಇದು ಔಟ್ಡೇಟೆಡ್ ಆಗೋಗಿರ್ತದೆ. ರೋಬೋಟಿಕ್ಸ್ ಕ್ಲಾಸಸ್ನ ಶುರು ಮಾಡಬೇಕು ಅಂತ ಫಸ್ಟ್ ಐಡಿಯಾ ಬಂತು. ಬಟ್ ನಾನೇನು ರೋಬೋಟಿಕ್ಸ್ ಇಂಜಿನಿಯರ್ ಅಲ್ಲ, ನಾನು ಒಬ್ಬ ನಾರ್ಮಲ್ ಟೀಚರ್ ಅಲ್ಲ. ಸರಿ ಅಂಥೇಳಿ ಹಿಂಗೆ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಹೋಲೋ ವರ್ಲ್ಡ್ ಅಂಥೇಳಿ ಅವರು ಏನು ಮಾಡಿದ್ರು, ವಾಲಂಟ್ರಿಯಾಗಿ ಅವ್ರು ಒಪ್ಕೊಂಡ್ರು, ನಾವು ಯಾವುದೇ ಕಂಡೀಷನ್ ಇಲ್ದೇ ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ಮಕ್ಳಿಗೆ ನಾವೇ ಬಂದು ಟ್ರೈನ್ ಮಾಡಿಕೊಡ್ತೀವಿ. ಸರ್ ನನಗೆ ಅದು ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಯಾವಾಗ ಒಪ್ಕೊಂಡ್ರು ಆಗ ಒಪ್ಕೊಂಡಂಗೆ ಬಂದವ್ರ ಲಾಸ್ಟ್ ಇಯರ್ ಕ್ಲಾಸಸ್ ಮಾಡಿಕೊಟ್ರು ಆ್ಯಕ್ಚುಲಿ ನಮಗೆ. ಬಟ್ ನನಗೆ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದ್ರೆ, ಈಗ ನಾನು ಒಂದು ಬಾಟ್ ನಿಮ್ಗೆ ತೋರಿಸ್ದೆ, ಒಂದು ಮಗುಗೆ 25,000 ಅಂತ ಹೇಳಿದ್ರೆ ಎಲ್ಲ ಮಕ್ಳಿಗೂ ನಂಗೆ ಕೊಡೋಕ್ಕಾಗಲ್ಲ. ಬೇರೆ ಕೊಡ್ದೇ ನನ್ನ ಮಕ್ಳಿಗೆ ಹೇಳಿದ್ರೆ ಅವ್ರಿಗೂ ಕ್ಯೂರಿಯಾಸಿಟಿ ಇರಲ್ಲ, ಅಯ್ಯೋ ನನಗೆ ಸಿಗಲಿಲ್ವಲ್ಲ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಬಟ್ ಇದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಏನಾದ್ರು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಬಂದಿದ್ದು ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ನ ಹಾಕೊಂಡು ಮಕ್ಕಳು ಎನ್ ನಂಬರ್ ಆಫ್ ಟೈಮ್ ಅದನ್ನು ಅಸೆಂಬ್ಲಿಂಗ್ ಮಾಡಲಿಕ್ಕೆ ಶುರು ಮಾಡೋದು. ಸೊ ಅಂದರೆ ಕಡಿಮೆ ದುಡ್ಡಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ರೀಚ್ ಆಗತ್ತಾರೆ ಏನೆಲ್ಲ ಮಾಡ್ಬೋದು ಅಂಥೇಳಿ ಈ ಥರ ರಿಸರ್ಚ್ ಮಾಡಿ ಅಟ್ ಲಾಸ್ಟ್ ಇಷ್ಟೆಲ್ಲ ಮಾಡಿದರೆ ಏನು ಮಾಡಿದ್ರು, ಮಕ್ಕಳು ಅದನ್ನ ವರ್ಚುವಲ್ ಆಗಿ ಅದನ್ನು ಅಸೆಂಬ್ಲಿಂಗ್ ಮಾಡ್ತಾಯಿದ್ರು, ಟೆಕ್ನಾಲಜಿನ ಅರ್ಥ ಮಾಡಿಕೊಂಡ್ರು. ನಾನಲ್ಲಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ನ ತರ್ತಾ ಇದ್ದೀನಿ ವಿನಃ ಅವ್ರನ್ನ ಇಂಜಿನಿಯರ್ಸ್ ಮಾಡ್ತಾಯಿಲ್ಲ. ಒಂದು ಸ್ಪಾರ್ಕ್ ಅಷ್ಟೇ, ಈ ಥರ ಮಾಡಿದ್ರೆ ನಾನು ಈ ಥರ ಕಲಿಬೋದು, ಔಟ್ಪುಟ್ ಬರುತ್ತೆ ಅಂಥೇಳಿ ಒಂದು ಸ್ಪಾರ್ಕ್ನ ಹಾಕಿದ್ರೆ ಅವ್ರ ಐಡಿಯಾಸ್ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ ದೇ ಆರ್ ಬ್ರಿಂಗಿಂಗ್ ವೆರೈಟಿ ಆಫ್ ಐಡಿಯಾಸ್. Shall we connect this now? Yes, sir. Let's see whether our project is ready or not, okay? Okay, shall we check now? Yes, sir. So keep your hands close to that one. Wow, it's working. So ಈ ಥರ ಜರ್ನಿಯನ್ನು ಶುರು ಮಾಡಿದೆ. ಬಟ್ ಈ ಜರ್ನಿ ಶುರು ಮಾಡಿದಾಗ ಏನಾಯಿತು, ತುಂಬ ಹರ್ಡಲ್ಸ್ ಬಂತು. ಕೆಲವೊಂದು ಮಕ್ಳು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಪೇರೆಂಟ್ಸು ಬೆಳಿಗ್ಗೆ ಅವ್ರದ್ದು ಏನು ಡ್ಯೂಟಿಗೆ ಹೋಗ್ತಾಯಿದ್ರು, ಕೆಲಸಕ್ಕೆ ಹೋಗ್ತಾಯಿದ್ರು, ಆ ಟೈಮಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಇವರು ಸಹ ರೆಡಿಯಾಗಿ ಹೊರಗಡೆ ಬರ್ತಾಯಿದ್ರು. ಪೇರೆಂಟ್ಸ್ ಕೆಲಸಕ್ಕೆ ಹೋದ್ಮೇಲೆ ಏನು ಮಾಡ್ತಾಯಿದ್ರು, ಇವ್ರು ಸ್ಕೂಲಿಗೆ ಬರ್ತಾ ಇರೋಲ್ಲ ಮಕ್ಕಳು, ಎಲ್ಲೋ ಅಡ್ಡಾಡ್ಕೊಂಡು ಸ್ಕೂಲ್ ಬಿಡೋ ಟೈಮ್ ಮನೆಗೆ ಹೋಗ್ತಾಯಿದ್ರು. ಸೊ ಈ ಥರ ಸವಾಲುಗಳನ್ನೆಲ್ಲ ತೊಗೊಂಡಾಗ ಏನು ಮಾಡಿದೆ, ಒಂದು ಹೊಸದಾಗಿ ಏನಾದ್ರು ನಾವು ಏನೋ ಸೊಲ್ಯೂಷನ್ ಕಂಡುಹಿಡಬೇಕು ಅಂತೇಳಿ ಫಸ್ಟ್ ಟೈಮ್ ಏನು ಮಾಡೋದು, ಪ್ರತಿ ಮಗುವಿಗೆ QR ಕೋಡ್ ಬೇಸ್ಡ್ ID ಕಾರ್ಡ್ನ ಇಶ್ಯೂ ಮಾಡಿ ನಮ್ಮಲ್ಲೇ ಡೆವಲಪ್ ಮಾಡೋದು. ಆ್ಯಕ್ಚುಲಿ ನಾನು ಫ್ರಂಟ್ ಎಂಡ್ ಡೆವಲಪರ್ ಆಗಿರೋದ್ರಿಂದ ಡೆವಲಪ್ ಮಾಡಿ ಸ್ಕೂಲಿಗೆ ಬಂದ ತಕ್ಷಣ ಏನು ಮಾಡ್ತಾರೆ, ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ಮನೆಗೆ ಮೆಸೇಜ್ ಆಗ್ಬಿಡುತ್ತೆ. ಸೊ ಈ ಥರ ಶುರು ಮಾಡಿದಾಗ ಏನಾಯಿತು, ಅವ್ರಿಗೆ ಅವೇರ್ನೆಸ್ ಬಂತು, ನಮ್ಮ ಮಕ್ಕಳದು ನಾವು ನೋಡ್ಕೊಳ್ಬೇಕು, ಹಿಂಗೆ ಹೋಗ್ತಾರೆ ಸ್ಕೂಲ್ಗೆ ಅಂತೇಳಿ ಪೇರೆಂಟ್ಸ್ನ ತೀರಾ ಹತ್ರಕ್ಕೆ ತೊಗೊಂಡ್ಮೇಲೆ ಇವತ್ತು ನಮ್ಮ ಸ್ಕೂಲ್ಗೆ 100% ಅಟೆಂಡೆನ್ಸ್. ನಾನೇನು ಪಾಠ ಮಾಡ್ತೀನಿ ಅಷ್ಟು ಮಕ್ಕಳು 100% ಅಟೆಂಡ್ ಮಾಡ್ತೀನಿ. ಇನ್ ಕೇಸ್ ಬಂದಿಲ್ಲ ಅಂದರೆ ಒಂದು ಹುಷಾರಿರಲ್ಲ, ಇಲ್ಲ ಔಟ್ ಆಫ್ ಸ್ಟೇಷನ್ ಆಯಿತು. ಅದನ್ನು ಬಿಟ್ಟು ಇನ್ನು ಯಾವುದೇ ಕಾರಣಕ್ಕೂ ಮಕ್ಕಳು ಮನೇಲಿ ಉಳ್ಕೊಳ್ಳೋದು. ಸ್ಕೂಲ್ ಏನು ತಪ್ಪಿಸ್ಕೊಳ್ತಾ ಇದ್ರು ಅವ್ರಿಗೆ ಕಾಯಕ್ಕೆ ಶುರುವಾದರು, ಇವತ್ತು ಸರ್ ಬರೋಲ್ಲ ಸ್ಕೂಲ್ಗೆ, ಬೇಕು ನಾವು ಸ್ಕೂಲ್ಗೆ ಹೋಗ್ತೀವಿ ಅಂತೇಳಿ ಅಟೆಂಡೆನ್ಸ್ ಮಾತ್ರ ಫುಲ್ಲೆಸ್ಟ್ ಬರೋ ಥರ ಆಯಿತು. ಇಷ್ಟು ಬದಲಾವಣೆಗಳನ್ನ ಈ ಸರ್ಕಾರಿ ಶಾಲೆಯಲ್ಲಿ ನೋಡಿದ್ರೆ ಅದೊಂದು ದೊಡ್ಡ ಸವಾಲನ್ನ ಗೆದ್ದಂಗೆ ಅಂಥೇಳಿ ನಾನು ತಿಳ್ಕೊಂಡೆ. ನನ್ನ ಮಗ ಒಂದು ಒಳ್ಳೆ ಜಾಬ್ಗೆ ಹೋಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಇಲ್ಲಿ ಒಳ್ಳೆ ಜಾಬ್ ಅಂದರೆ ಏನು, ಹೈಯೆಸ್ಟ್ ಪೇಯ್ಡ್ ಸ್ಯಾಲ್ರಿ ಏನಿರುತ್ತೆ ಅದನ್ನು ಒಳ್ಳೆ ಜಾಬ್ ಅಂತ ನಾವು ಅಂದ್ಕೊಳ್ತೀವಿ. ಆ ಥರ ನೋಡೋದಾದರೆ ಪ್ರೈಮರಿ ಸ್ಕೂಲ್ ಟೀಚರ್ ಒಳ್ಳೆ ಜಾಬೇ ಅಲ್ಲ. ಬಟ್ ನನಗೆ ಇವತ್ತಿಗೂ ಒಂದು ಚಾಲೆಂಜ್ ಏನಂತ ಹೇಳಿದ್ರೆ, ಇಲ್ಲೇ ಇದ್ಕೊಂಡು ಏನಾದ್ರು ಒಂದು ಸಾಧನೆ ಮಾಡಬೇಕು, ನಿಜವಾದ ಚೇಂಜನ್ನು. ಅಂದರೆ ವರ್ಲ್ಡಲ್ಲಿ ಬೆಸ್ಟ್ ಎಜುಕೇಷನ್ನ ಕೊಡಬೇಕು ಅಂತ ಏನು ಅಂದ್ಕೊಂಡಿದ್ದೀನಿ. ಹಂಗಾದ್ರೆ ವರ್ಲ್ಡಲ್ಲಿರುವಂತಹ ಬೆಸ್ಟ್ ಐಕಾನ್ಸ್ ಇರಲ್ಲ ಅಂಥ ಮಕ್ಕಳನ್ನ ನನ್ನ ಹತ್ರ ಹುಡ್ಕೊಂಬರ್ಬೇಕು, ಇವನ ಹತ್ರ ಒಂದು ಎಜುಕೇಷನ್ನ ಕೊಡಿಸ್ಬೇಕು ಅಂಥೇಳಿ. ಸೊ ಆ ಥರ ಒಂದು ಆ್ಯಂಗಲ್ನ ಇಟ್ಕೊಂಡು ನಾನು ಜರ್ನಿಯನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ವಿನಃ ಸೊ ನಾನು ಎಲ್ಲರಲ್ಲೂ ಒಬ್ಬ ಟೀಚರ್ ಅಂತ ಹಿಂಗೆ ಅಂದ್ಕೊಳ್ತಾ ಇಲ್ಲ. ಸೊ ಬೆಸ್ಟಲ್ಲಿ ಬೆಸ್ಟ್ ಅಂದರೆ ಈ ಪ್ರೈಮರಿ ಎಜುಕೇಷನ್ನ ತಿರುಗಿ ನೋಡೋ, ಇಡೀ ಪ್ರಪಂಚನೇ ತಿರುಗಿ ನೋಡ್ಬೋದು, ಹೀಗೂ ಹೇಳ್ಕೊಡ್ಬೋದಾ ಅಂಥೇಳಿ ಆ ಥರ ತಿರುಗಿ ನೋಡೋವಂಥ ಒಂದು ಕನಸನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ.